ಸಿಂಚನ, ಹರೀಶ, ಚೆಲ್ವಿ, ವೆಂಕಿನ್ ಕರ್ಕೊಂಡ್ ಬಾಮ್ಮ. ಸಂತು ಬಾಪ ಇಲ್ಲಿ. ಏನಾಯ್ತತ್ತೆ? ಯಾಕಮ್ಮ ಇಷ್ಟೊಂದು ಗಾಬರಿ ಆಗಿದ್ಯಾ? ಹೇಳ್ತೀನಿ. ಅದು ಅದ್ ಬಂದು ಮನೇಲಿ ಒಂದ್ ತೊಂದರೆ ಆಗಿದೆ. ವ್ಯವಹಾರ ಕುದುರೋ ಟೈಮು, ಲೆಕ್ಕ ಚುಕ್ತ ಮಾಡ್ಕೋಬೇಕು. ಏನಮ್ಮ ಮಾಡಲಿ, ಎಲ್ಲ ನನ್ನ ಕರ್ಮ. ನನ್ನ ಕೆಲಸ ಕಲ್ ಬಿದ್ದಂಗೆ. ಪೊಲೀಸ್ ಕಂಪ್ಲೇಂಟ್ ಆದರೆ ಮುಗೀತು. ಬ್ರೋ ಏನಾರಿ? ಸಂತು, ನೀನ್ ತಲೆ ಕೆಡ್ಸ್ಕೋಬೇಡಪ್ಪ. ಎಲ್ಲ ಕಷ್ಟಕ್ಕೂ ದೇವ್ರಿದ್ದೇ ಇರ್ತಾನೆ. ಯಾವ ಕಷ್ಟಕ್ಕೆ ದೇವ್ರು ಇದಾನೋ ಇಲ್ವೋ, ನನ್ನ ಕಷ್ಟಕ್ಕೆಂದು ನಮ್ಮಪ್ಪ ಶ್ರೀನಿವಾಸ ಬ್ಯಾಂಕ್ ಹುಂಡಿನಲ್ಲಿ ಕಂತೆ ಇದೆ. ನೋಡಪ್ಪ ಸಂತು, ಇದು ನಮ್ಮನೆ ಸಮಸ್ಯೆ. ನಾವೆಲ್ಲರೂ ಸೇರಿ ಇದನ್ನ ಬಗೆಹರಿಸ್ಕೋಬೇಕು. ನೋಡಿ, ಒಂದೇ ಸಲ ಅಷ್ಟು ದುಡ್ಡು ಹೊಂದಿಸ್ಕೊಳ್ಳೋದು ಸಂತು ಒಬ್ಬನಿಗೆ ಕಷ್ಟ ಆಗತ್ತೆ. ಎಲ್ರೂ ನಿಮ್ ಕೈಲಾದಷ್ಟು ಸಹಾಯ ಮಾಡಿದ್ರೆ ಸಂತು ಒಳ್ಳೇದಾಗತ್ತೆ. ಅಮ್ಮ, ಕೆಲಸ ಹೋದ್ರೆ ನಾನು ಇರೋದಕ್ಕೆ ಕಷ್ಟ ಆಗುತ್ತಮ್ಮ. ಇವತ್ತು ಬೆಳಗ್ಗೆ ಏನಾಯ್ತು ಗೊತ್ತಾ? ಬ್ಯಾಂಕಿಂದ ಆಚೆ ಬಂದಿದ್ದೀನಿ, ಯಾವನೋ ಬಂದು ಪಾಸ್ಬುಕ್ ಕಿತ್ಕೊಂಡು ಹೋಗ್ಬಿಡದ. ರೀ, ಸದ್ಯ ದುಡ್ಡೆಲ್ಲ ಪ್ಯಾಂಟಿನ ಜೇಬಲ್ಲಿ ಇಟ್ಕೊಂಡಿದ್ದೆ. ಪಾಸ್ಬುಕ್ ಹೋಯ್ತಲ್ಲ, ಇನ್ನೊಂದು ತಗೊಂಡ್ರಾಯ್ತು ಅಂತ ಸುಮ್ಮನಾದೆ. ದುಡ್ಡು ಹೋಗಿದ್ರೆ ಏನ್ ಗತಿ ಹೇಳು? ಹೌದು ರೀ, ಇನ್ ಮುಂದೆ ಹುಷಾರಾಗಿರಿ. ಪಾಪ ಸಂತು ನೋಡಿ, ಹಣ ಕಳ್ಕೊಂಡು ಅವನ್ ಪರಿಸ್ಥಿತಿ ಹೇಗಾಗಿದೆ ಅಂತ. ಹೌದು ಲಕ್ಷ್ಮಿ, ನನಗೂ ಅದೇ ಯೋಚನೆ. ಇಂಥ ಹಣಕಾಸಿನ ವ್ಯವಹಾರ ಮಾಡುವಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು. ಛೇ, ಎಂತೆಂಥ ಜನ ಇರ್ತಾರೆ ನೋಡು. ರೀ, ಈ ರೀತಿ ಇನ್ನೊಬ್ಬರ ದುಡ್ಡನ್ನ ಕದ್ಕೊಂಡು ಹೋಗ್ತಾರಲ್ವಾ, ಅವ್ರಿಗೇನು ಅನ್ಸಲ್ವಾ? ದುಡ್ಡು ತಿನ್ನೋದಕ್ಕೇನ್ರಿ ದಾಡಿ? ನಿಜ, ನಮಗೆ ದುಡ್ಡು ತಿನ್ನೋದ್ರಲ್ಲಿ ಸಂತೋಷ ಸಿಗುತ್ತೆ ನೋಡು, ಹಾಗೆ ಅವ್ರ ಬಹುಶಃ ಹಿಂಗೆ ಕಿತ್ಕೊಂಡು ತಿನ್ನೋದ್ರಲ್ಲೇ ಸುಖ ಅನ್ಸುತ್ತೆ. ಆದ್ರೂ ಈಗ ಸಂತು 5 ಲಕ್ಷನ ಹೇಗ್ ಹೊಂದಿಸ್ತಾನ್ರಿ? ಅದನ್ ಕೊಡದೆ ಹೋದ್ರೆ ಕೆಲ್ಸ ಹೋಗುತ್ತೆ, ಜೊತೆಗೆ ಜೈಲ್ಗೂ ಹೋಗ್ಬೇಕಾಗ್ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಮಾಡ್ದೆ ಇರೋ ತಪ್ಪಿಗೆ ನನ್ ಮಗ ಯಾಕ್ರಿ ಶಿಕ್ಷೆ ಅನುಭವಿಸ್ಬೇಕು? ರೀ, ಇದಕ್ಕೆ ನೀವೇ ಏನಾದ್ರೂ ಒಂದ್ ದಾರಿ ಮಾಡ್ಬೇಕು ರೀ. ಇದಕ್ಕಿರೋದು ಒಂದೇ ದಾರಿ ಲಕ್ಷ್ಮಿ, ನನ್ನ PF ಇಂದ 5 ಲಕ್ಷ ತೆಗೆದುಕೊಡೋದು ಅಷ್ಟೇ. ರೀ, ಬೇಡ ರೀ, ಬೇಡ. ಅದು ನಮ್ ಕನ್ಸನ್ನ ಸಾಕಾರ ಮಾಡ್ಕೊಳಕ್ ಇಟ್ಕೊಂಡಿರೋದು. ಅದನ್ನ ತೆಗೆದುಕೊಟ್ರೆ ಮನೆ ಕಟ್ಟೋದಕ್ಕೆ ಏನ್ ಮಾಡ್ತೀರಾ? ಆಟೋ ರಿಪೇರಿ ಮಾಡೋದಕ್ಕೆ ಅಂತಾನೆ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡಿದ್ರಿ. ನಾನ್ ಬಲವಂತ ಮಾಡಿದ್ದಕ್ಕೆ ಒಪ್ಕೊಂಡ್ರಿ. ಅಂಥದ್ರಲ್ಲಿ 5 ಲಕ್ಷ ತೆಗೆದುಕೊಟ್ರೆ ಮತ್ತೆ ಅದನ್ನ ಹೇಗ್ ಸಂಪಾದನೆ ಮಾಡ್ತೀರಾ? ನೋಡು,
ಆ ದುಡ್ಡು ಇಷ್ಟು ದಿನ ಕೂಡಾಕಿರೋದೇ ಒಂದು ಮನೆ ಕಟ್ಟೋದಕ್ಕೆ. ಒಂದು ಮನೆ ಕಟ್ಟಿ ನಾವೆಲ್ಲ ಒಟ್ಟಿಗೆ ಇದ್ದು ಸಂತೋಷವಾಗಿರೋಣ ಅಂತ. ಆದರೆ ಈ ಮಕ್ಕಳ ಕಷ್ಟ ನೋಡ್ಕೊಂಡು ಹೆಂಗಿರ್ತೀಯ? ಈಗ ನಾವು ಕೊಟ್ಟು ಆ ಕಷ್ಟ ಪರಿಹಾರ ಆದರೆ ನಾಳೆ ಮಕ್ಕಳು ನಾವು ಎಲ್ಲ ಒಟ್ಟಿಗೆ ದುಡ್ಡಾಕಿ ಮನೆ ಕಟ್ಟೋಣ ಬಿಡು. ಹಾಗಲ್ಲ ರೀ, ಇಷ್ಟು ವರ್ಷ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡದು. ಅದನ್ನ ಈ ರೀತಿ ಬಳಸ್ಕೊಳ್ಳೋದು ನನ್ಗೆ ಯಾಕೋ ಸರಿ ಕಾಣ್ತಿಲ್ಲ ರೀ. ನೀವು ಬೇರೆ ಎಲ್ಲಾದ್ರೂ ವ್ಯವಸ್ಥೆ ಮಾಡ್ಬೋದಲ್ವಾ? ಏನು ವ್ಯವಸ್ಥೆ ಮಾಡಲಿ ಲಕ್ಷ್ಮಿ? ನನ್ನ ಕೈನಲ್ಲಿ ಏನು ಕೆಲಸ ಇದೆಯಾ? ಯಾವ ಆಧಾರದ ಮೇಲೆ ಸಾಲ ಕೊಡ್ತಾರೆ ಹೇಳು? ನಾವು ಬೇರೆಯವ್ರ ಮುಂದೆ ಹೋಗಿ ಕೈ ಚಾಚೋ ಬದಲು ಇರೋ ದುಡ್ಡನ್ನು ಬಳಕೆ ಮಾಡ್ಕೊಳ್ಳೋಣ. ಬ್ಯಾಂಕಲ್ಲಿ ಇರೋ ಬದಲು ಮಗನ ಹತ್ರ ಇದೆ ಅಂತ ಅನ್ಕೊಳ್ಳೋಣ.